119 ವರ್ಷಗಳ ಹಿಂದೆ ಅಖಂಡ ವೀರಶೈವ ಲಿಂಗಾಯತರನ್ನ ಒಂದು ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಹಾನಗಲ್ಲ ಕುಮಾರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಮಹಾಸಭೆ ಆರಂಭವಾಯಿತು. ಶಿರಸಂಗಿ ಲಿಂಗರಾಜ್ ಅವರು ಮೊದಲ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಇವತ್ತು ನಮ್ಮ ಶ್ಯಾಮನೂರು ಶಿವಶಂಕರಪ್ಪನವರವರೆಗೆ ಅನೇಕ ಜನ ನಮ್ಮ ನಾಡಿನ ಹಿರಿಯರು ಈ ಸಮಾಜವನ್ನು ಸಂಘಟನೆ ಮಾಡಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಟುಕೊಂಡು ಆರಂಭ ಮಾಡಿದ್ದಾರೆ. ನಮ್ಮ ಮುಂದೆ ಅನೇಕ ಸಮಸ್ಯೆಗಳು ಸವಾಲುಗಳಿವೆ. ಅದರ ಕುರಿತು ಈಶ್ವರ ಖಂಡ್ರೆಯವರು ನಮ್ಮ ಸುತ್ತೂರು ಜಗದ್ಗುಳವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಈಗಾಗಲೇ ಲಿಂಗಾಯತರಲ್ಲಿ 99ಕ್ಕಿಂತ ಹೆಚ್ಚು ಅಧಿಕ ಒಳಪಂಗಡಗಳಿವೆ. ಆ ಒಳಪಂಗಡಗಳು ಇದ್ದಕ್ಕೇನೆ ಇವತ್ತು ಈ ಸಮುದಾಯ ಬಹಳ ಬಲಿಷ್ಠವಾಗಿರುವಂತಹದ್ದು. ಒಳಪಂಗಡಗಳು ಅಂತಂದ್ರೆ ಅವು ಮನೆ ಇದ್ದ ಹಾಗೆ. ನಮ್ಮ ನಮ್ಮ ಮನೆಗಳನ್ನ ನಮ್ಮ ಅಭಿರುಚಿ ಹಾಗೆ ತಕ್ಕ ಹಾಗೆ ಮನೆಯನ್ನ ಕಟ್ಕೋಬೇಕು. ಆದರೆ ಸಮುದಾಯ ಭವನ ಅಂತ ಬಂದಾಗ ನಾವೆಲ್ಲರೂ ಕೂಡಿ ಕಟ್ಟಬೇಕು. ಇವತ್ತು ಎಲ್ಲಾ ವೀರಶೈವ ಲಿಂಗಾಯತರು ನಾವೆಲ್ಲ ಒಂದು ಭಾವದಿಂದ ನಾವೆಲ್ಲ ಸಂಘಟಿತರಾಗಬೇಕು. ನಮ್ಮ ನಮ್ಮ ನಡುವೆ ವೈಮನಸ್ಸುಗಳಾಗದೇನೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ಈ ಸಮುದಾಯವನ್ನ ಕಟ್ಟುವಂತ ಅವಶ್ಯಕತೆ ಇದೆ. ಈ ಎಲ್ಲ ಒಳಪಂಗಡಗಳು ಯಾಕೆ ಸೆಪರೇಟ್ ಆಗ್ಲಿಕ್ಕೆ ಶುರು ಮಾಡಿದ್ವು ಅಂತಂದ್ರೆ ಇದಕ್ಕೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಇವತ್ತು ರಾಜ್ಯದ ಮೀಸಲಾತಿ ವಿಚಾರ ಬಂದಾಗ ಲಿಂಗಾಯತ ಒಳಪಂಗಡಗಳು ಒಂದೊಂದು ಒಳಪಂಗಡಗಳು ಒಂದೊಂದು ಮೀಸಲಾತಿಯನ್ನು ಪಡ್ಕೊಂಡಿದ್ದಾವೆ. ಕೆಲವರು 2A ಯಲ್ಲಿದ್ದಾರೆ, ಕೆಲವರು 2B ಯಲ್ಲಿದ್ದಾರೆ, ಕೆಲವರು 3A ಯಲ್ಲಿದ್ದಾರೆ, ಕೆಲವರು 3B ಯಲ್ಲಿದ್ದಾರೆ, ಕೆಲವರು SC ಯಲ್ಲಿದ್ದಾರೆ. ಯಾವಾಗ ಮೀಸಲಾತಿಗಳು ಒಬ್ಬೊಬ್ಬರಿಗೆ ಒಂದೊಂದು ಆದಾಗ ಒಳಪಂಗಡಗಳು ನಾವು ನೀವು ಬೇರೆ ಬೇರೆ ಅನ್ನುವಂಥ ಭಾವ ಹುಡ್ತದೆ. ಮೀಸಲಾತಿಯು ಎಲ್ಲಾ ಲಿಂಗಾಯತರಿಗೆ ಒಂದೇ ತರ ಮೀಸಲಾತಿ ಇದ್ರೆ ನಾವೆಲ್ಲ ಒಂದೇ ಅನ್ನುವಂಥ ಭಾವ ನಮ್ಮಲ್ಲಿ ಮೂಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಮೀಸಲಾತಿ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಾಗ ಸಹಜವಾಗಿಯೇ ಅಸಮಾಧಾನಗಳು ಆರಂಭವಾಗ್ತವೆ. ಅದಕ್ಕೆ ವೀರಶೈವ ಲಿಂಗಾಯತ ಮಹಾಸಭೆ ಏನ್ ಮಾಡಬೇಕು ಅಂತಂದ್ರೆ ಈಗಾಗಲೇ 119 ವರ್ಷಗಳ ಇರುವಂತ ಈ ಒಂದು ಎಲ್ಲಾ ವೀರಶೈವ ಲಿಂಗಾಯತರ ಮಾತೃ ಸಂಸ್ಥೆ ಅಂತಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ. ಈ ಸಭೆಯಲ್ಲಿ ಬಹಳಷ್ಟು ಶ್ರೇಷ್ಠವಾಗಿರುವಂತಹ ನಾಡಿನ ಶಂಕರ ಬಿದ್ರಿ ಅಂತವರು, ಈಶ್ವರ ಖಂಡ್ರೆ ಅಂತವರು, ನಾಡಿನ ಎಲ್ಲ ಹಿರಿಯರು, ಬಹುತೇಕ ಈ ಸಮಾವೇಶದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಸ್ವಾಮಿಗಳು ನಾವೇ ಆಗಿದ್ದೇವೆ. ಇದು ನಮ್ಮ ಮೊದಲ ಅಧಿವೇಶನ ಸಮಾವೇಶವೂ ಕೂಡ ಹೌದು. ಹಾಗಾಗಿ ನಾವು ಎಲ್ಲ ಒಂದೇ ಆಗಿರಬೇಕು. ಇದು ಕೇಂದ್ರದ OBC ವಿಚಾರದಲ್ಲಿ ಬಂದಾಗ ಕೇಂದ್ರದ OBC ವಿಚಾರ ಈಗಾಗಲೇ ಸುಮಾರು ಕೇಂದ್ರ ಸರ್ಕಾರದ ಮುಂದೆ 10,000ಕ್ಕಿಂತ ಹೆಚ್ಚು ಅರ್ಜಿಗಳು ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಸಮುದಾಯಗಳು ಅರ್ಜಿಯನ್ನು ಸಲ್ಲಿಸಿದಾವೆ ಕೇಂದ್ರ OBCಯಲ್ಲಿ ಸೇರಿಸಬೇಕು ಅಂತೇಳಿ. ಹಾಗಾಗಿ ರಾಜ್ಯದಲ್ಲಿ ಯಾವ ಸಮುದಾಯ OBCಯಲ್ಲಿ ಇರ್ತದೋ ಆ ಸಮುದಾಯ ಕೇಂದ್ರದಲ್ಲಿ OBCಯಲ್ಲಿ ಇರಬೇಕು ಅಂತಿದೆ. ಆದರೆ ಇವತ್ತು ರಾಜ್ಯದಲ್ಲಿರುವಂತ ಸುಮಾರು 16 ಲಿಂಗಾಯತ ವೀರಶೈವ ಒಳಪಂಗಡಗಳು ಕೇಂದ್ರದ OBCಯಲ್ಲಿ ಇದ್ರೆ ಇನ್ನು ಉಳಿದ ಲಿಂಗಾಯತ ಒಳಪಂಗಡಗಳು ಕೇಂದ್ರದ OBCಯಲ್ಲಿ ಇಲ್ಲ. ನಮ್ಮ ಪಕ್ಕದ ಮನೆಯ ಒಬ್ಬ ಲಿಂಗಾಯತ ಒಳಪಂಗಡದ ಮಗನಿಗೆ IAS ಆಗ್ತಾನೆ, ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡಂತ ಲಿಂಗಾಯತ ಇನ್ನೊಂದು ಒಳಪಂಗಡದ ಮಗನಿಗೆ ಅವನು IAS ಆಗೋದಿಲ್ಲ. ಯಾಕಂತ ಅವನಿಗೆ ಮೀಸಲಾತಿ ಇದೆ. ಕೇಂದ್ರದ 27% ಮೀಸಲಾತಿ ಇರೋದ್ರಿಂದ ನಮ್ಮ ಎಲ್ಲ ಮಕ್ಕಳು IAS ಆಗಬೇಕು, IPS ಆಫೀಸರ್ ಆಗಬೇಕು, ಕೇಂದ್ರದ ನೀಟ್ ಪರೀಕ್ಷೆ ಬರೆಯುವಲ್ಲಿ, ಮೆಡಿಕಲ್ ಸೀಟ್ ಪಡ್ಕೋವಲ್ಲಿ ಈ ಕೇಂದ್ರದ ಮೀಸಲಾತಿ ಬಹಳ ಅವಶ್ಯಕ ಆಗಿರೋದ್ರಿಂದ ನಾವೆಲ್ಲರೂ ಒಂದು ಉದ್ದೇಶ ಇರಬೇಕು. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ಹೋದ್ರೆ ಮಾತ್ರ ಕೇಂದ್ರದ OBC ಮೀಸಲಾತಿ ಪಡಲಿಕ್ಕೆ ಸಾಧ್ಯ.
ನಾವೇ ಈ ತಾತ್ವಿಕ ವಿಚಾರದಲ್ಲಿ ಲಿಂಗಾಯತ ಮತ್ತು ವೀರಶೈವನಂತ ತಾತ್ವಿಕ ವಿಚಾರಗಳು ಇದ್ದೇ ಇರ್ತವೆ. ಅದು ಯಾವುದೇ ಒಂದು ಸಮುದಾಯಕ್ಕೆ ಹೋದ್ರೆ ಅದು ಇದ್ದೇ ಇರ್ತದೆ. ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವೆಲ್ಲ ಒಂದು ಅನ್ನುವಂಥ ಭಾವದಿಂದ ಹೋದ್ರೆ ಮಾತ್ರ ಈ ಸಮುದಾಯಕ್ಕೆ ಒಂದು ಭವಿಷ್ಯ ಇದೆ. ಆ ನಿಟ್ಟಿನಲ್ಲಿ ಸುತ್ತೂರು ಜಗದ್ಗುರು ಮತ್ತು ನಮ್ಮ ಸಿರಿಗೇರಿ ಜಗದ್ಗುಳವರು, ಶ್ರೀಶೈಲ ಜಗದ್ಗುಳವರು ಮತ್ತು ಹುಬ್ಬಳ್ಳಿ 3000 ಮಠದ ಜಗದ್ಗುಳು, ನಾವೆಲ್ಲ ಸ್ವಾಮಿಗಳು ನಾವು ಹಾಕಿಕೊಂಡಿರುವಂತ ಬಟ್ಟೆ ಒಂದೇ ಇರುವುದರಿಂದ ನಾವು ಗುರುಗಳೆಲ್ಲ ಒಂದಾದ್ರೆ ಮಾತ್ರ ಸಮಾಜ ಒಂದಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಗುರುಗಳಲ್ಲಿ ನಾನು ದೊಡ್ಡವ ನೀನು ಸಣ್ಣವ ಅನ್ನುವಂತ ಭಾವ ಬಿಡದೆ, ಮೇಲಾಗಲೊಲ್ಲೇನು ಕೀಳಾಗಲೊಲ್ಲದೆ ಕೀಳಿಂಗಲ್ಲದೆ ಹಯನ ಕರೆಯುವುದೇ ಕೂಡಲ ಸಂಗಮ ದೇವ ಎನ್ನುವಂತ ಬಸವಣ್ಣನವರ ಈ ಒಂದು ವಚನ ಇದ್ರೆ ಸಾಕು. ಆ ನಿಟ್ಟಿನಲ್ಲಿ ನಾವೆಲ್ಲ ವೀರಶೈವ ಲಿಂಗಾಯತ ಸಮುದಾಯದರು ಒಂದು ಅನ್ನುವಂತ ಭಾವದಿಂದ ನಾವೆಲ್ಲರೂ ಸಂಘಟಿತರಾಗೋಣ. ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸಂಘಟನೆಯನ್ನ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಹೇಳ್ತಾರೆ, ಯಾರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗ್ತಾರೋ ಅವರು ಶತಾಯುಷಿಗಳಾಗ್ತಾರೆ ಅಂತೇಳಿ. ಹಾಗಾಗಿ ಇವತ್ತು ನಮ್ಮ ಪಕ್ಕಕ್ಕೆ ಎನ್ ತಿಪ್ಪನವರಿದ್ದಾರೆ, ಅವರು 96 ವರ್ಷ, ಶಾಮನೂರು ಶಿವಶಂಕರಪ್ಪರಿಗೆ 95 ವರ್ಷ, ಜೊತೆಗೆ ನಮ್ಮ ಭೀಮಣ್ಣ ಖಂಡ್ರೆಯವರು ಅವರು ಶತಾಯುಷಿಗಳು. ಅದಕ್ಕೆ ಇಂಥ ಮಹಾಪುರುಷರ ಆಶೀರ್ವಾದ ಈ ನಾಡಿನ ಮೇಲೆ ಇರಲಿ. ಇದು ವೀರಶೈವ ಲಿಂಗಾಯತರ ಈ ಸಮಾವೇಶ ಶಕ್ತಿ ಪ್ರದರ್ಶನ ಅಲ್ಲ, ಬದಲಾಗಿ ಗುರು ಸದ್ಭಕ್ತರ ದರ್ಶನ ಸಮಾವೇಶ ಅಂತ ಹೇಳ್ತಾ ಈ ಕಾರ್ಯಕ್ರಮ 2 ದಿನಗಳ ಕಾಲ ಬಹಳ ಅದ್ಭುತವಾಗಿ ಉದ್ಘಾಟನೆ ಆಗಿದೆ. ಹಗಲು ಇರುಳು ದಾವಣಗೆರೆ ಜಿಲ್ಲಾ ಒಕ್ಕೂಟ ಬಹಳ ಅದ್ಭುತವಾಗಿ ಸಂಘಟನೆಯನ್ನ ಮಾಡಿದೆ. ಈ 2 ದಿನಗಳ ಕಾಲ ನಿಮ್ಗೆ ಯಾರಾದ್ರೂ ವಸತಿ ಸಮಸ್ಯೆ ಬಂದ್ರೆ, ಪ್ರಸಾದ ವ್ಯವಸ್ಥೆ ಸಮಸ್ಯೆ ಆದ್ರೆ ನೀವು ಹರಿಹರ ಪಂಚಮಸಾಲಿ ಪೀಠ ಸದಾಕಾಲ ಅದು ಪ್ರಸಾದ ವ್ಯವಸ್ಥೆಯನ್ನ, ವಸತಿ ವ್ಯವಸ್ಥೆಯನ್ನು ನಾವು ಮಾಡಿಟ್ಟಿದ್ದೇವೆ. ನಿಮ್ಗೆ ಯಾರಿಗೆ ಅನುಕೂಲ ಆದ್ರೆ ಇಲ್ಲಿ ಮಾಡಿ, ಅನಾನುಕೂಲತೆ ಇದ್ರೆ ಅಲ್ಲಿ ಬಂದು ಪ್ರಸಾದವನ್ನ ಸ್ವೀಕರಣೆ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇವತ್ತು ಸುತ್ತೂರು ಜಗದ್ಗುಳವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆ ಆಗಿದೆ. ಈ ಸಮುದಾಯ ಹೀಗೆ ಶತಶತಮಾನಗಳ ಕಾಲ ಸುವರ್ಣ ಯುಗದಲ್ಲಿ ಬರೆಯುವ ರೀತಿಯಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನಾ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು ಶರಣಾರ್ಥಿ.